ಮಾಯ ನಿಂಗೆ ಅರ್ಥ ಆಗಲ್ಲ, ಹೇಳೋದು ಕೇಳು. ನಮ್ಮ ಅಕ್ಕನಿಗೆ ಇದೆಲ್ಲ ಇಷ್ಟ ಆಗಲ್ಲ. ಮೊದಲು ಇಲ್ಲಿಂದ ಹೇಗಾದ್ರೂ ಅವ್ರ ಕಣ್ ತಪ್ಪಿಸಿ ಹೊರಡೋದು ನೋಡ್ಬೇಕು. ಛೇ, ಯಾವ್ದಾಗ್ಬಾರ್ದು ಅನ್ಕೋತೀನೋ ಅದೇ ಆಗುತ್ತೆ. ಅಕ್ಕ ಅಂದ್ರೆ ಹೆದರ್ ಸಾಯ್ತಾನೆ. 3 ಕತ್ತೆ ವಯಸ್ಸಾಗಿದೆ. ಮದ್ವೆ ಆಗೋ ಹುಡ್ಗಿನ್ ಹೊರಗ್ ಕರ್ಕೊಂಬರಕ್ಕೆ ಹೆದರ್ಕೋತಾನೆ. ನನ್ ಕರ್ಮ. ವಸು, ನಡಿ ಹೊರಡೋಣ. ರೀ, ನೀವು ಕಾರ್ ಹತ್ರ ಇರಿ. ಅಮ್ಮ ಮುಂದಿನ ವಾರ ಬೆಣ್ಣೆ ಅಲಂಕಾರ ಮಾಡಿಸ್ಬೇಕು ಅಂತಿದ್ರು. ಎಷ್ಟಾಗುತ್ತೆ ಅಂತ ಕೇಳ್ಕೊಂಬರ್ತೀನಿ. ಸರಿ, ಹೋಗ್ಬಾ. ಅಯ್ಯೋ, ಅಕ್ಕ ಈ ಕಡೆನೆ ಬರ್ತಿದ್ದಾಳೆ. ಸದ್ಯ ಇದೇ ಇಲ್ಲಿಂದ ಹೊರಡೋಕೆ ಒಳ್ಳೆ ಸಮಯ. ಬಾ ಹೋಗೋಣ. ಒಂದು ನಿಮಿಷ, ನಾನು ಮೊದಲು ಹೋಗಿರ್ತೀನಿ, ಆಮೇಲೆ ನೀನು ಬಾ. ಯಾಕೆ? ಅಕ್ಕ ಅಥವಾ ಭಾವ ಯಾರಾದ್ರೂ ನೋಡ್ಬಿಟ್ರೆ ಕಷ್ಟ ಆಗುತ್ತೆ. ನಿನಗೆ ಗೊತ್ತಾಗಲ್ಲ. ನಾನು ಮೊದಲು ಹೋಗಿ ಗಾಡಿ ಹತ್ರ ಕಾಯ್ತಾ ಇರ್ತೀನಿ, ನೀನು ಆಮೇಲೆ ಬಾ, ಆಯ್ತಾ? ಈ ವಸುಮತಿಯಿಂದ ಹೊರಗಡೆ ಬಂದ್ರು ನೆಮ್ಮದಿ ಇಲ್ಲ. ಹಾಳಾದವಳು. ಮದ್ವೆ ಒಂದಾಗ್ಲಿ, ಆಮೇಲೆ ಇವಳು ನನ್ ಕಾಲಿಗೆ ಬಿದ್ದು ಭಿಕ್ಷೆ ಬೇಡ್ಕೊಂಡ್ರು ಇವಳ ಮನೇಲಿರೋದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಕೇಳ್ಬಿಟ್ಟೆ. ಹಾಳಾದ ಮರವು ನನಗೆ. ಅಯ್ಯೋ, ಸಿಕ್ಕಾಕೊಂಡಲ್ಲಪ್ಪ. ಅಯ್ಯೋ, ಈಗೇನಾದ್ರೂ ನಾನು ಈ ರಾಕ್ಷಸಿ ಕಣ್ಣಿಗೆ ಬಿದ್ರೆ 1000 ಪ್ರಶ್ನೆ ಕೇಳಿ ನನ್ನ ಕೊಂದೇ ಹಾಕ್ಬಿಡ್ತಾಳೆ. ಏನ್ ಮಾಡ್ಲಿ? ರೀ, ಯಾಕೆ ಮತ್ತೆ ವಾಪಸ್ ಬರ್ತಿದ್ದೀರಾ? ವಸು, ನನಗೆ ಗೊತ್ತು ನಿಮ್ ಮರ್ವು. ತಗೊಳ್ಳಿ. ಓ, ಅಲ್ಲೇ ಬಿಟ್ಬಿಟ್ಟು ಬಂದಿದ್ರಿ. ಥ್ಯಾಂಕ್ ಯು. ನಡಿ. ರೀ, ಸ್ವಲ್ಪ ಚೇಂಜ್ ಇದ್ರೆ ಕೊಡಿ. ಯಾರ್ ನನ್ ಕಾಲಿಗೆ ಬಿದ್ದು ಭಿಕ್ಷೆ ಬೇಡ್ಬೇಕು ಅನ್ಕೊಂಡಿದ್ನೋ, ನಾನ್ ಈಗ ಅವ್ರ ಹತ್ರನೇ ಭಿಕ್ಷೆ ಬೇಡ್ತಿದ್ದೀನಲ್ಲ. ಏನ್ ದೇವ್ರೆ ಇದು, ನಿನಗ್ ಕೈ ಮುಗ್ದಿದ್ದೆಲ್ಲ ವೇಸ್ಟ್ ಆಗೋಯ್ತು. ಈಗ ನನ್ ಕೈ ಚಾಚದೆ ಹೋದ್ರೆ ಅವಳಗ್ ಡೌಟ್ ಬರುತ್ತೆ. ಕೈ ಚಾಚಲೇಬೇಕು, ಭಿಕ್ಷೆ ಬೇಡ್ಲೇಬೇಕು. ಅಯ್ಯೋ. ರೀ, ಇನ್ನೊಂದ್ ಸ್ವಲ್ಪ ಕೊಡಿ. ವಸು, ಚೇಂಜ್ ಇಷ್ಟೇ ಕಣ ಇರೋದು. ಅವ್ರಿಗೆಲ್ಲ ಅಷ್ಟು ಕೊಟ್ಟು ಇವ್ರಿಗೆ ಮಾತ್ರ ಅಷ್ಟು ಕೊಡೋದಾ? ಪರ್ಸ್ ಕಾರಲ್ಲಿದೆ, ತರಲಾ? ಬೇಡ ಬೇಡ, ಇರ್ಲಿ ಬಿಡಿ, ಏನು ಬೇಡ.